ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರೇನ್ರಿ? ನಾವು ಆರಾಮಿದ್ದೇವ್ರಿ. ಇವತ್ತು ನಾನು ಈವ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡಿ ನೋಡಿರಿ ಫ್ರೆಂಡ್ಸ, ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಈಗ ಸಂಜೆ ಎಲ್ಲ ಕಸ ಬಳ್ಕೊಳತ್ತೆ ನೋಡಿರಿ ಮನೆಯಂದು. ಮತ್ತು ಹೊರಗೆ ಬಂದು ನೋಡತ್ತನ ಚೀಲ ಎಲ್ಲ ಪೂರ ಬಿಸಿಲಿಗೆ ಇದು ಆಗೈತ್ರಿ. ಅದ್ರಾಗ ಕೊಳ್ಸ ಅದಾವ, ಒಲೆ ಹಚ್ತೆ ಅಲ್ರಿ ನೀರು ಕಸಕ್ಕೆ. ಕಟ್ಟಿಗೆ ಎಲ್ಲ ಬೆಂಕಿ ಬೆಳನ ಎಲ್ಲ ನೀರು ಹಾಕಿ ಆರಿಸಿ ಕೊಳ್ಸ ಮಾಡಿಟ್ಟೆವು ನೋಡ್ರಿ. ಅದಕ್ಕೆ ಯೂಸ್ ಆಗ್ತಾವಂತೆ. ಒಲೆ ಅದು ಹತ್ತಲಿಲ್ಲ ಅಂದಾಗ ತಳದಾಗ ಹಾಕಿ ಕೊಳ್ಸ ಹಾಕಿ ಆಮೇಲೆ ಹಚ್ಚಗೆ ಹತ್ತತ್ತದ ನೋಡ್ರಿ ಈಸಿಯಾಗಿ. ಹಾಗಾಗಿ ಇಟ್ಟೀನಿ. ಅದೆಲ್ಲ ಚೀಲ ಹರಿದು ಪೂರ ತಳಗೆಲ್ಲ ಬಿದ್ದವ್ರಿ. ಹಾಗಾಗಿ ಚೀಲ ಚೇಂಜ್ ಮಾಡಾಕತ್ತೀನಿ ನೋಡ್ರಿ. ಬೇರೆದ್ರಾಗ ಹಾಕಾಕತ್ತೀನಿ. ಅದೆಲ್ಲ ನೋಡ್ಬೋದು ಯಾವ ರೀತಿ ಆಗ್ಯದತ್ತ. ಮತ್ತು ಇದು ಹೂವಿನ ಗಿಡದ ನೋಡ್ರಿ, ಬೇರೆಲ್ಲ ಕೊಳ್ಸದಾಗ ಬಂದೀವಿ ನೋಡ್ರಿ ಫ್ರೆಂಡ್ಸ. ಒಟ್ಟು ತೆಗಿಯಕ್ಕೆ ಬರಲ್ಲಾಗಿತ್ತು. ಹಾಗಾಗಿ ನಮ್ಮ ಮನೆಯವ್ರು ಬಂದು ಹೆಲ್ಪ್ ಮಾಡಾಕತ್ತಾರ ನೋಡ್ರಿ. ನೋಡ್ಬೋದು ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾರೆ, ಹಾಗೇನಿಲ್ಲ. ಏನರ ಹೆಲ್ಪ್ ಮಾಡ್ಕೊತ ಇರ್ತಾರೆ. ಈಗ ನೋಡ್ರಿ ಎಲ್ಲ ತುಂಬಿ ಎಲ್ಲ ಹೊರಗಿಂದ ಅಂಗಳ ಕಸ ಅದೆಲ್ಲ ಹುಡುಗುತ್ತೀನಿ. ಈಗ ಸಂಜೆಗೆ ಮುಂಜಾನೆ 2 ಟೈಮ ಹುಡುಗ್ಬೇಕು ನೋಡ್ರಿ ಅಂಗಳ ಕಸ. ಅಂದು ಎಲ್ಲಿ ಅದು ಭಾಳ ಬೀಳ್ತಾವೆ ಇಲ್ಲಿ. ಹಾಗಾಗಿ ನೋಡ್ಬೋದು ಮುಂಜಾನೆನೇ ಎಲ್ಲ ಹುಡುಗೀನಿ. ಅಂದೂ ಇಷ್ಟೊಂದು ಕಸ ಬಿದ್ದದ ನೋಡ್ರಿ ಫ್ರೆಂಡ್ಸ. ನಾನು ವಿಡಿಯೋ ಲೆಂತ್ ಭಾಳ ಕಡಿಮೆ ಮಾಡಿ ಹಾಕತ್ತೀನಿ ರೀ. ಹಂಗೆ ಸ್ವಲ್ಪ ರೀಚ್ ಇಲ್ಲ ನನ್ನ ಚಾನಲ್. ಹಾಗಾಗಿ ರೀಚ್ ಆಗಲಿ ಅಂತ ವಿಡಿಯೋ ಸ್ವಲ್ಪ ಲಾಂಗ್ ಹಾಕಲಾಗೇನಿ. ಮುಂದೆ ಲಾಂಗ್ ಹಾಕೋತ ಹೋಗ್ತೀನಿ ರೀ ಫ್ರೆಂಡ್ಸ. ನೀವು ನೋಡಿ ಸಪೋರ್ಟ್ ಮಾಡಿರಿ. ಈಗ ಅಂಗಳದಾಗ ನೀರು ಅದೆಲ್ಲ ಹೊಡೆದೀನಿ ನೋಡ್ರಿ. ಇವತ್ತು ಎಷ್ಟು ಮಾಡಾದ ಅಂದಾಗ ಈಗ ಟೈಮ್ 5 ಗಂಟೆ ಆಗ್ಯದ್ರಿ. ಇವತ್ತು ಫುಲ್ ಮಾಡಾನೇ ಅದ ದಿನ ಪೂರ್ತಿನೂ. ನಾ ರಂಗೋಲಿ ಸಿಂಪಲ್ಲಾಗಿ ಹಾಕತ್ತೀನಿ ನೋಡ್ರಿ. ಈಗ ಸಂಜೆ ಆಗ್ಯದ ಹೇಳಿ ಸಂಜೆಗೂ ಹಾಕೋಕೆ ಒಂಥರ ಏನೋ ಚಂದ ಅನಿಸ್ತತ್ರಿ ಅಂಗಳ. ಹಾಗಾಗಿ ಇಷ್ಟರ ಸಣ್ಣದು ಯಾಕೆ ಹಾಕ್ಲಕ್ಕ ಹಾಕ್ತೀನಿ ನೋಡ್ರಿ ನಾ ರಂಗೋಲಿ. ನಿಮ್ಗೆ ರಂಗೋಲಿ ಹೆಂಗೆ ಅನಿಸ್ತತ್ತ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ. ಅದೇನು ಭಾಳ ವಿಶೇಷವಾದೇನು ಅಷ್ಟು ದೊಡ್ಡದಿಲ್ಲರಿ. ಈಸಿಯಾಗಿ ಸಿಂಪಲ್ಲಾಗಿ ಅಷ್ಟೇ ಚಂದ ಕಾಣಂಗೆ ಹಾಕಿರ್ತೀನಿ ನೋಡ್ರಿ. ಈಗ ನೋಡ್ರಿ ಎಲ್ಲ ಬಟ್ಟೆ ಅದು ತೆಗೆದು ಒಳಗೆ ಒಯ್ದು ಮಡಚಿಡಬೇಕು. ಆಮೇಲೆ ಇಲ್ಲಿ ಸಣ್ಣ ಇರು ಭಾಳ ಅಲ್ಲತ್ತವ್ರಿ. ಹಾಗಾಗಿ ಎಲ್ಲ ಬಟ್ಟೆ ತೆಗಿಯೋ ಮುಂದೆ ಜಾಡಿಸಿ ತೆಗಿತೀನಿ. ಇಲ್ಲಾಂದಾಗ ಪೂರಾ ಮನೆಗೆಲ್ಲ ಅವೇ ಸಣ್ಣ ಇರುನೇ ಇರ್ತಾವೆ ನೋಡ್ರಿ. ಹಾಗಾಗಿ ಜಾಡಿಸ್ಕೊಂಡು ಬರ್ತೀನಿ ಡೈಲಿ ತೆಗಿಯೋ ಮುಂದೆನೂ. ಒಮ್ಮೆ ಹಸಿ ಇರ್ತಾವ್ರಿ, ಹಾಗಾಗಿ ಬಿಟ್ಟಿರ್ತೀನಿ. ರಾತ್ರಿ ಮುಕ್ಕಾಳಿ ತೆಗೆದಿರ್ತೀನಿ. ಜಲ್ದಿ ಒಗೆದು ಹಾಕಿದಂದಾಗ ಜಲ್ದಿನೇ ತೆಗೆದು ಬಿಡ್ತೀನಿ ನೋಡ್ರಿ. ಹಿಂಗೆ ಇವತ್ತು ಸ್ವಲ್ಪ ಬಟ್ಟೆ ಸ್ವಲ್ಪ ಜಾಸ್ತಿನೇ ಇದ್ದಿವತ್ತು ಅನ್ಬೋದು ದಿನದಕ್ಕಿಂತ. ಹಾಗಾಗಿ ಎಲ್ಲ ಒಗೆದು ಹಾಕೀನಿ. ಇವತ್ತು ಇದ್ದೂ ಇವತ್ತು ಜಲ್ದಿ ಒಗೆದಿನಲ್ರಿ. ಹಾಗಾಗಿ ಒಣಗ್ಯಾವ ನೋಡ್ರಿ ಎಲ್ಲನೂ. ನನ್ನ ವ್ಲಾಗ ಹೆಂಗೆ ಅನ್ಸತ್ತಾವತ್ತ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಫ್ರೆಂಡ್ಸ. ಇನ್ನು ಯಾವ ರೀತಿ ವ್ಲಾಗ್ ಮಾಡಬೇಕತ್ತ ಅದನ್ನು ನನಗೆ ಹೇಳಿದಾಗ ನನಗೆ ಮುಂದೆ ವ್ಲಾಗ್ ಮಾಡೋಕೆ ಅನುಕೂಲ ಆಗ್ತದೆ ನೋಡ್ರಿ. ಇದು ನೋಡ್ರಿ ಎಲ್ಲ ನಂದು ಬಟ್ಟೆ ಅದೆಲ್ಲ ಮಡ್ಚೋದಾಯಿತು. ಇವತ್ತು ನಮ್ಮ ಮನೆಯವ್ರು ನೋಡ್ರಿ ಕಾಯಿಪಲ್ಯ ತೊಗೊಂಬಂದಾರ. ಏನೇನು ತೊಗೊಂಬಂದಾರತ್ತ ತೋರಿಸ್ತೀನಿ. ಕಾಯಿಪಲ್ಯ ಮೀನ್ಸ್ ತರಕಾರಿ ನೋಡ್ರಿ. ಕಾಯಿಪಲ್ಯ ಕಾಯಿಪಲ್ಯ ತಂದಿಲ್ಲರಿ, ತರಕಾರಿ ತೊಗೊಂಬಂದಾರ. ಏನೆಲ್ಲ ತಂದಾರತ್ತ ನಿಮ್ಮ ಜೊತೆ ನಾನು ಶೇರ್ ಮಾಡಕತ್ತೀನಿ ನೋಡ್ರಿ. ಅಂದಾಗ ದಿನ ಅವ್ರದ್ದು ಇದು ಇರ್ತದೆ ರೀ, ಡಬ್ಬಿ ಕಟ್ಟೋದಿರ್ತದೆ. ಹಾಗಾಗಿ ದಿನ ಒಂದೊಂದು ಪಲ್ಯ ಬೇಕು. ಹಾಗಾಗಿ ತೊಗೊಂಬಂದಾರ ನೋಡ್ರಿ ತರಕಾರಿ ಡೈಲಿ ಒಂದೊಂದು ಮಾಡೋಕೆ. ಆಮೇಲೆ ಟೊಮೊಟೊ ನೋಡ್ರಿ ಫ್ರೆಂಡ್ಸ ಎಷ್ಟು ತುಟ್ಟಿ ಆಗ್ಯಾವ ಕೇಳಬಾರ್ದು. 50 ರೂಪಾಯಿ ಕಿಲೋ ಆಗ್ಯಾವಂತ ನೋಡ್ರಿ. ನಮ್ಮಂಥವ್ರು ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವ್ರು ಏನು ತಿನ್ಬೇಕು ನೋಡ್ರಿ ಫ್ರೆಂಡ್ಸ. ಎಲ್ಲ ತುಟ್ಟಿ ಆದಾಗ 50 ರೂಪಾಯಿ ಕೊಟ್ಟು ಟೊಮೊಟೊ ಹೆಂಗೆ ತಿನ್ಬೇಕತ್ತದೇ ನಮಗೆ ಚಿಂತೆ ನೋಡ್ರಿ ಫ್ರೆಂಡ್ಸ. ಇದು ನೋಡ್ರಿ ಮೊದಲಿಂದ ಕೆಮ್ಮೆಣ್ಸಿನ್ಕಾಯಿ ಅದು ಉಳಿದ್ವು. ಮತ್ತು ಒಂದು ಕೊತ್ತಂಬರಿ ಸೋಡು ತಂದಾರ. ಮತ್ತು ಇಷ್ಟೊಂದು ಉಳ್ಳಾಗಡ್ಡಿ ತಂದಾರ ನೋಡ್ರಿ. ಖಾಲಿ ಆಗ್ಯಾವ ಮನ್ಯಾಗ. ಹಾಗಾಗಿ ಈಗ ನಾನು ನೆಕ್ಸ್ಟ್ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ಇತ್ತಲ್ರಿ, ಸ್ವಲ್ಪ ತಂಪಿತ್ತು. ಹಾಗಾಗಿ ನೀರಿಗೆ ಹಚ್ಚಿದೆ ಇವತ್ತು ಅವಲಿ. ಆಯ್ತು ರೀ ಫ್ರೆಂಡ್ಸ, ಈ ವ್ಲಾಗ ಇಲ್ಲೇ ಮುಗಿಸ್ತೀನಿ. ಮತ್ತು ಮುಂದಿನ ವ್ಲಾಗ್ನಾಗ ಸಿಗ್ತೀನಿ ರೀ. ಭಾಳ ಲೆಂತ್ ಆಗ್ತದೆ ವೀಡಿಯೋ. ಹಾಗಾಗಿ ಮುಂದಿನ ವ್ಲಾಗ್ನಾಗ ರೆಸಿಪಿ ಅದು ಶೇರ್ ಮಾಡ್ತೀನಿ ನೋಡ್ರಿ. ನೋಡಿ ಸಪೋರ್ಟ್ ಮಾಡಿ.